ನೋಡಿ ಇವಾಗ ಬೆಳಗ್ಗೆ ಒಂದು 6 ಗಂಟೆ ಹಂಗೆ ಮನೆ ಬಿಟ್ಬಿಟ್ಟು ನಾವು ಅರ್ಲಿ ಮಾರ್ನಿಂಗ್ ಬೆಂಗಳೂರು ಹೊರಟಿದ್ದೀವಿ. 6 ಗಂಟೆಗೆ ಮನೆ ಬಿಟ್ಟು ನಮ್ಮ ಚಿಕ್ಕವನೇ ಬರ್ತೀನಿ ಅಂತ ತುಂಬ ಹಠ ಮಾಡ್ತಾಯಿತ್ತು. ಬಟ್ ಅವಳಿಗೆ ಗೊತ್ತಿಲ್ದಂಗೆ ಅವಳು ಎದುರುಳಿಗೆ ನಾವೇ ಮುಂಚೆನೇ ಎದ್ದು ಬಂದುಬಿಟ್ಟಿದ್ದೀವಿ. ಬೆಳಗ್ಗೆ ಎದ್ದು ಕೇಳ್ತಾಳೆ, ಅಕ್ಕ ಹಾಸ್ಟ್ಲಿಗೆ ಸೇರ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಬರ್ತಾಯಿದ್ವಿ. ನಮ್ಮ ಅಮ್ಮು ನೋಡಿ ಕಾರಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರುತ್ತೆ. ಇದು ಬೆಂಗಳೂರಿಂದ ಹಾಸನ ಬರುವಾಗ ಮಾತ್ರ ಗಲಾಟೆ ಮಾಡೋದೇ ಇಲ್ಲ. ಬರೀ ಕಾರಿಗೆ ಹತ್ತಿ 5 ನಿಮಿಷಕ್ಕೆ ಮಲಗಿಬಿಡುತ್ತೆ. ಬೆಂಗಳೂರಲ್ಲಿ ಮಲಗಿದ್ರೆ ಕಲರಲ್ಲೇ ಬಂದು ಎದ್ದೇಳೋದು, ಕಲರಲ್ಲಿ ಮಲಗಿದ್ರೆ ಬೆಂಗಳೂರಲ್ಲೇ ಎದ್ದೇಳೋದು. ಅಷ್ಟು ಚೆನ್ನಾಗಿ ಮಾತ್ರ ಕಾರಲ್ಲಿರುತ್ತೆ. ಮತ್ತು ಅದೇ ಬೆಂಗಳೂರಲ್ಲಿ ನಾವು ಆಚೆ ಈಚೆ ಹೋಗುವಾಗ ಎಲ್ಲರೂ ಕರ್ಕೊಂಡು ಹೋದರೆ ಸಾಕು, ಅದು ಮನೇಲಿ ಇದ್ದು ಅದಕ್ಕೆ ಬೋರ್ ಆಗಿ ಕಾರ್ ನೋಡಿದ ತಕ್ಷಣ ಅಷ್ಟು ಖುಷಿ ಪಡುತ್ತೆ. ಕೂತಿ ಜಾಗದಲ್ಲಿ ಕೂರಲ್ಲ, ಮಲಗಿ ಜಾಗದಲ್ಲಿ ಮಲಗಲ್ಲ, ಹಾಗೆ ಆಡ್ತಾ ಇರುತ್ತೆ. ಹಾಗೆ ಈ ಸರಿ ಬರುವಾಗ ನಮ್ಮ ಚೋಟುನು ಕರ್ಕೊಂಡು ಬಂದು ಬರ್ತಾ ಹಾಗೆ ತಿಂಡಿ ಟೈಮ್ ಕೂಡ ಆಗಿತ್ತು. ಹಾಗಾಗಿ ಅಲ್ಲೇ ಒಂದು ಸ್ವಾತಿ ಹೋಟೆಲ್ ಅಂತ ಇತ್ತು. ನಮ್ಮ ಚೋಟು ಅಲ್ಲಿ ಟೇಸ್ಟ್ ನೋಡಿದ್ದೆ, ತುಂಬ ಚೆನ್ನಾಗಿದೆ ಚಿಕ್ಕಿ, ಇಲ್ಲಿ ಹೋಗೋಣ ಅಂತ ಹೇಳಿದ್ದ. ನಾವು ಬರ್ತಾ ಏನು ರೆಗ್ಯುಲರಾಗಿ ಇದೇ ಜಾಗಕ್ಕೆ ಬರೋಲ್ಲ, ಒಂದೊಂದು ಕಡೆ ಎಲ್ಲೆಲ್ಲಿ ಹೊಟ್ಟೆ ಹಶ್ವಾಗುತ್ತೋ ಅಲ್ಲಲ್ಲೇ ಸ್ಟಾಪ್ ಕೊಟ್ಬಿಟ್ಟು ಅಲ್ಲಲ್ಲೇ ತಿಂಡಿ ಮಾಡ್ಕೊತೀವಿ. ಇಲ್ಲೇ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ತಿಂಡಿ ಬರೋವ್ರಿಗೂ ಆಮೇಲೆ ಇಡ್ಲಿ ಮತ್ತು ಉದ್ದಿನ ವಡೆ ತೊಗೊಂಡು ತುಂಬ ಚೆನ್ನಾಗಿತ್ತು. ನಮ್ಮ ಚೋಟು ಹೇಳಿದಾಗ ನಮ್ಮ ಅಮ್ಮಗೂ ಸೇರಿ ಒಂದು 5 ಪ್ಲೇಟ್ ತೊಗೊಂಡು ಅಲ್ಲೆಲ್ಲ ಮತ್ತೆ ತಿಂಡಿ ಮುಗಿಸ್ಕೊಂಡು ಮತ್ತೆ ಹೊರಟು ಮನೆಗೆ. ನಾವು ನೋಡಿ ಮತ್ತು ನಾವು ಹಾಸನ ನಾವು ನೋಡಿ ಮತ್ತೆ ಬೆಂಗಳೂರು ರೀಚ್ ಆಗೋದ್ರೊಳಗೆ 11:30 ಆಗಿಬಿಡ್ತು. ನೋಡಿ ಈ ಜಾಗ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಆದರೂ ನಾವು ಮನೆಗೆ ಬರೋದ್ರೊಳಗೆ 11:30 ಆಯಿತು. ನೋಡಿ ಬರ್ತಿದ್ದಂಗೆ ನನ್ನ ಮಗಳು ಅವತಾರ ನೋಡಿ ಏನಾಗಿದೆ ಅಂತ. ಚ್ವಿಂಗಮ್ ಅಂಟಿಸ್ಕೊಂಡಿರೋದು ಇದ್ದಿದ್ದು ಒಂದು ಚ್ವಿಂಗಮ್, ಇಬ್ಬರು ಜಗಳ ಮಾಡ್ತಾಯಿದ್ರು ನೋಡಿ. ಈಗ ಅಂಟಿಸ್ಕೊಂಡು ಇವಾಗ ಈ ಎಣ್ಣೆ ಹಾಕಿ ತೆಗಿತಾ ಇದ್ದೀನಿ. ಸೇಮ್ ಇದೇ ಥರ ನಮ್ಮ ಅಕ್ಕನೂ ಅಷ್ಟೇ, ಅವಳಿಗೆ ಚ್ವಿಂಗಮ್ ಅಗಿಯೋದು ಅಂದ್ರೆ ಅಷ್ಟು ಇಷ್ಟ. ಅವಳು ಹಿಂಗೆ ತಲೆಗೆಲ್ಲ ಅಂಟಿಸ್ಕೊಂಡು ಅಷ್ಟಕ್ಕೆ ಕಟ್ ಮಾಡಿದ್ಲು. ಈಗ ಕಟ್ ಮಾಡೋಣ ಅಂದ್ಕೊಳ್ತಿದ್ದೆ, ಬಟ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೋಡಿ ಬಿಡಿಸ್ತಾ ಇದ್ದೀನಿ. ನೋಡಿ ಬಿಡ್ಸೋದು ಬೇಡ, ಕಟ್ ಮಾಡಿ. ಕಟ್ ಮಾಡಿದ್ರೆ ಹೆಂಗೆ ಕೊಡಂಗಿ ಹೆಂಗೆ ಕಾಣಿಸ್ತೀವಿ ಗೊತ್ತಾ? ಈಗಲೇ ಕೊಡಂಗಿ ಆಗಿದೆಯಾ ನೀನು? ಏನ ಏಟಾಗುತ್ತೆ ಮಗಳೇ. ಇವತ್ತು ನನ್ನ ಮಗ್ಳಿಗೆ ಗೊತ್ತಿಲ್ದಂಗೆ ಇವ್ರಣ್ಣ ಇಬ್ರು ಆಟ ಆಡ್ತಿದ್ರು. ಇದ್ದಿದ್ದು ಒಂದೇ ಚ್ವಿಂಗಮ್ಮು, ಸುಮ್ಮನಿರೋ ಅಲ್ಲೇ ಬೈತದ್ದು ಹಿಂಗಿರುತ್ತೆ. ಇದ್ದಿದ್ದು ಒಂದು ಚ್ವಿಂಗಮ್ಮು, ಇವಳು ನೀನೆಲ್ಲೋ ತಗೊಂಡಿದ್ಯಾ ಅಣ್ಣ ನೋಡಿದ್ರಿ, ಇವಳು ತಲೆಗಂಟಿಸ್ಕೊಂಡಿದ್ದಾಳೆ ನೋಡಿ, ಎಲ್ಲ ತೆಗ್ದಾಯ್ತು. ನಾವು ಗೊತ್ತಿಲ್ದೇನೆ ಮುಂಚೆ ಕಟ್ ಮಾಡಿದ್ದೆ ಹೇರ್ನ, ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಬಿಡಿಸ್ತೀವಿ. ಕೆಲವರು ಸೀಮೆಣ್ಣೆ ಅಂತ ಹೇಳ್ತಾರೆ, ನಾನು ಇಲ್ಲಿ ಸೀಮೆಣ್ಣೆ ಎಲ್ಲ ಹುಡಿಕೊಂಡು ಹೋಗಿಲ್ಲ, ಮನೇಲಿ ಕೊಬ್ಬರೆಣ್ಣೆ ಇತ್ತು. ಹಾಗೆ ಸಂಜೆ ವಾಕ್ ಹೊರಟು. ಬಟ್ ಇದು ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಈ ಜಾಗ ನನಗೆ. ಯಾಕಂದರೆ ನಮ್ಮ ಮನೆಗೆ ತುಂಬ ಹತ್ರ ಇದೆ. ಬರುವಾಗಲೂ ವಾಕ್ ಮಾಡಿಕೊಂಡೆ ಮನೆಯಿಂದ ಬರ್ತೀನಿ, ಮತ್ತು ಇಲ್ಲಿ ವಾಕ್ ಮುಗಿಸ್ಕೊಂಡು ಮತ್ತೆ ಹೋಗ್ತಾನು ವಾಕಲ್ಲೇ ಹೋಗ್ತೀನಿ. ಮತ್ತು ಈ ಕೆರೆ ಎಷ್ಟು ದೊಡ್ಡದು ಅಂದರೆ, ನಾನು ಈ ಒಂದು ರೌಂಡ್ ಈ ಕೆರೆ ಮುಗಿಸ್ಕೊಂಡು ಈ ಕೆರೆನ ಒಂದು ರೌಂಡ್ ನಾವು ಬರಬೇಕು ಅಂದರೆ ನನಗೆ ಒಂದು 10 ರಿಂದ 12 ನಿಮಿಷ ತಗೊಳುತ್ತೆ, ಅಷ್ಟು ದೊಡ್ಡ ಕೆರೆ. ನಮ್ಮ ಚೋಟಿಗೆ ಹೊಸ್ದಾಗಿ ಬೆಂಗಳೂರು ತೋರಿಸ್ಬೇಕಲ್ಲ, ಹಾಗಾಗಿ ಮನೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ವಾಕಲ್ಲಿ ಬಂದಿದೆ. ಹಾಗಾಗಿ ವಾಕೆಲ್ಲ ಮುಗಿಸ್ಕೊಂಡು ಮತ್ತು ಇವತ್ತು ಗೊತ್ತಾಯ್ತು ಮಕ್ಳಿಗೆ ಕರ್ಕೊಬಂದು ವಾಕ್ ಮಾಡೋಕ್ಕಾಗಲ್ಲ ಅಂತ. ಇನ್ನು ಮಕ್ಕಳು ಕಲರೇ ಕಳ್ಸೋವ್ರಿಗೂ ನಾನಿನ್ನು ವಾಕ್ ಹೋಗಲ್ಲ ಸದ್ಯಕ್ಕೆ. ನಮ್ಮ ಚೋಟು ಹೇಗೋ ಪಾಪ ವಾಕ್ ಮಾಡುತ್ತೆ, ಹೆಂಗೋ ಜಾಗಿಂಗ್ ಮಾಡ್ಕೊಂಡು ಒಂದು 4 ರೌಂಡ್ ಬಂತು. ನನ್ನ ಮಗಳು ಒಂದೇ ರೌಂಡ್ ಬಂದಿದ್ದು, ಅವಳಿಗೆ ಸುಸ್ತು ಹೊಡೆದೋಯ್ತು, ಅವಳಿಗೂ ಸುಸ್ತು ಹೊಯ್ದೋಯ್ತು. ಅವಳನ್ನ ಕರ್ಕೊಂಬರೋದ್ರೊಳಗೆ ನನಗೂ ಸುಸ್ತಾಗಿ ಹೋಗ್ಬಿಡ್ತು. ಹಾಗಾಗಿ ನಾಳೆಯಿಂದ ಇನ್ನು ಸದ್ಯಕ್ಕೆ ಬರಲ್ಲ ವಾಕ್ಗೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.